ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ. ಸೊ ನಾನು ಆರಾಮಿದ್ದೀನಿ. ಏನಿಲ್ಲ, ಇವತ್ತು ನಂದು ಕೆಲಸ ಎಲ್ಲ ಮುಗೀತು. ಹುಡುಗರೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ, ಮತ್ತೆಲ್ಲ ಕೆಲಸ ಮುಗಿಸ್ಕ್ಯಾಸ್ ಬಂದಿದ್ದೆ. ಹಂಗೆ ನಂದು ಟ್ರೆಜರಿ ಒಳಗಿಂದ ಸಾಡಿ ಎಲ್ಲ ಮಡಿಚಿಡಾಕತ್ತಿದ್ದೀರಿ. ಸೊ ಹಂಗೆ ಕೆಲವೊಂದಿಷ್ಟು ಸ್ಪೆಷಲ್ ಸ್ಯಾಡೀಸ್ ಅಂತ ಇರ್ತಾವಲ್ರಿ, ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೆಲವೊಂದು ಅವ್ರಿಗೆ ಇಷ್ಟಪಟ್ಟಿದ್ದು ಸಾಡಿ ಆಗಿರ್ಬೋದು, ಅಥವಾ ಏನೋ ಒಂದು ವಸ್ತು ಅವ್ರು ಸ್ಪೆಷಲ್ ಡೇ ಇದ್ದಾಗ ವಸ್ತು ಕೊಟ್ಟಿದ್ದು ಅದು ವಸ್ತು ಇರ್ಬೋದು. ಎಲ್ಲರಿಗೂ ಒಂದೊಂದು ಏನಾದರೂ ಸ್ಪೆಷಲ್ ಆಗಿರುವಂಥ ಇರತ್ತಲ್ರಿ. ಅದ್ರೊಳಗೆ ನಂದು ಕೆಲವೊಂದಿಷ್ಟು ಸಾಡಿ ಇದಾವೆ. ಸೊ ಅವನ್ನೆಲ್ಲ ಮಡಿಚಿಡ್ಬೇಕಾದ್ರೆ ನನಗೆ ಒಂದು ಹಂಗೆ ವಿಚಾರ ಹೊಳಿತ್ರಿ, ಯಾಕೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಬಾರ್ದು ಅಂಥೇಳಿ. ಸೊ ಅದಕ್ಕಾಗಿ ಹಂಗೆ ವಿಡಿಯೋ ಮಾಡ್ಬೇಕಂತ ಬಂದೆ ರೀ. ಆಮೇಲೆ ನಾನು ಸ್ವಲ್ಪ ಇದು ಯೂಟ್ಯೂಬ್ದಲ್ಲಿ ಇವಾಗ ವಿಡಿಯೋಸ್ ಮಾಡಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ವಲ್ಪ ನರ್ವಸ್ ಕೂಡ ಜಾಸ್ತಿ ಆಗ್ತದೆ ರೀ. ಅಷ್ಟೊಂದು ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮ್ ಮಾತಾಡೋದನ್ನ ಸ್ವಲ್ಪ ಹೆದರಿಕೆನೂ ಆಗ್ತದೆ ರೀ. ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ನನಗೆ ಹೊರಗಡೆ ಹೋಗಿ ಜಾಬ್ ಮಾಡಬೇಕು, ನಮ್ಮ ಮನೆಯವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋದು ಆಸೆ ಭಾಳ ಇತ್ತು. ಸೊ ಆದ್ರೆ ನಮ್ಮ ಮನೆಯವ್ರಿಗೆ ನನ್ನ ಹೊರಗಡೆ ಜಾಬ್ ಕಳ್ಸೋದು ಅವ್ರಿಗೆ ಇಷ್ಟ ಇಲ್ರಿ. ಸೊ ಅದಕ್ಕಾಗಿ ನಾನು ಹಂಗೆ ವಿಚಾರ ಮಾಡಿದೆ. ಸೊ ಮನೆಯಲ್ಲೇ ಇಟ್ಕೊಂಡು ಏನಾದರೂ ಒಂದು ಮಾಡ್ಬೋದಲ್ಲ ಅಂಥೇಳಿ ಅವಾಗ ನನಗೆ ನೆನಪಾಗಿದ್ದು ಯೂಟ್ಯೂಬ್. ಸೊ ಈ ಥರ ಲಾಗ್ ವಿಡಿಯೋಸ್ ಮಾಡಿ ಯೂಟ್ಯೂಬ್ ಒಳಗೆ ಹಾಕಿದ್ರೆ ಅದು ಅರ್ನಿಂಗ್ ಅದು ಅಂಥೇಳಿ ಗೊತ್ತಿತ್ತು. ಬಟ್ ಅದು ಹೆಂಗೆ ಮಾಡೋದು, ಏನು ಮಾಡೋದು ಅನ್ನೋದು ಒಂದು ಸ್ವಲ್ಪ ವಿಚಾರ ಇದ್ದಿದ್ದಿಲ್ರಿ. ಮತ್ತು ನಮ್ಮ ಮನೆಯವ್ರು ಕೂಡ ಸಪೋರ್ಟ್ ಮಾಡಿದರು. ನಾನು ಹೇಳಿದೆ ಅವ್ರಿಗೆ, ಈ ಥರ ನಾನು ಲಾಗ್ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ ಮತ್ತು ಹೆಂಗೆ ಅಂತಂದೆ. ಅವ್ರು ಆಯಿತು, ನೀನು ಮನೆಯಿಂದನೇ ಏನಾದರೂ ಮಾಡ್ತಿದ್ರೆ ಮಾಡು, ನಾನು ನಿನಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಇವಾಗ ಜಸ್ಟ್ 2-3 ವಿಡಿಯೋ ಅಷ್ಟೇ ಹಾಕಿದ್ದೀನಿ ರೀ ಯೂಟ್ಯೂಬ್ಗೆ. ಸೊ ಅದಕ್ಕಾಗಿ ಸ್ವಲ್ಪ ಮಾತಾಡೋಕ್ಕೆ ಸ್ವಲ್ಪ ಹೆದರಿಕೆನೂ ಆಗ್ತದೆ. ಸೊ ನನ್ನಿಂದ ಏನಾದರೂ ಮಾತಾಡೋವಾಗ ಸ್ವಲ್ಪ ಹೆದರಿಕೆ ಆದ್ರೆ ಸೊ ಪ್ಲೀಸ್ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಂಗೆ ಡೇಸ್ ವಿತ್ ಅನಿತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಸಾರಿ, ಜಾಸ್ತಿನ ಮಾತಾಡ್ಬಿಟ್ಟೆ ರೀ ಇವತ್ತು. ಸೊ ಬರ್ರಿ, ಇವತ್ತು ನನ್ನ ಸಾಡಿ ಎಲ್ಲ ಈಗ ಆಲ್ಮೋಸ್ಟ್ ಅಂತೂ ಅರ್ಧ ಸಾಡಿ ಎಲ್ಲ ಮಡಿಚಿಟ್ಬಿಟ್ಟೀನಿ ರೀ. ಇನ್ನೊಂದಿಷ್ಟು ನನ್ನ ಸ್ಪೆಷಲ್ ಸಾಡೀಸ್ ಏನದಾವ ಅವನ್ನಷ್ಟೇ ಹೊರಗಡೆ ತೆಗೆದಿಟ್ಟಿನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟು ಸ್ಯಾಡೀಸ್ ಇಟ್ಟಿದ್ದೀನಿ. ಆಲ್ಮೋಸ್ಟ್ ನಂಗೆ ಜಾಸ್ತಿ ಬಾರ್ಡ್ರ್ ಸಾಡಿ ಇರೋದನ್ನ ಇಷ್ಟ ಆಗ್ತಾವ್ರಿ, ಜಾಸ್ತಿ ಅಂಥವು ಇದಾವೆ. ಸೊ ಅದರಲ್ಲಿ ಕೆಲವೊಂದು ಸ್ಪೆಷಲ್ ಆಗಿರೋದು ಸಾಡಿ ಅಷ್ಟೇ ಹೇಳ್ತೀನಿ. ಸೊ ಇದು ಗ್ರೀನ್ ಕಲರ್ ಸಾಡಿ ಅದಲ್ರಿ. ಇದು ನನ್ನ ಫಸ್ಟ್ ಪಾಪುಂದು ಪ್ರೆಗ್ನೆಂಟ್ ಇದ್ದಾಗ ಇದು ನನಗೆ ಕುಬ್ಸ ಮಾಡ್ತಾರಲ್ರಿ 7 ಮಂತ್ಸ್ದು, ಅವಾಗ ಕೊಟ್ಟಿದ್ದಿದ್ದು ನಮ್ಮ ಅತ್ತೆಯವ್ರು ತಂದು ಕೊಟ್ಟಿದ್ದು. ಫುಲ್ ರೇಷ್ಮಿದದ ರೀ. ಆಮೇಲೆ ಇದು ಬ್ಲೌಸ್. ಆಮೇಲೆ ಇದು ಪಿಂಕ್, ಇದು ನಂದು ಫೇವ್ರೆಟ್ ಸಾಡಿ ರೀ. ಇದು ನಮ್ದು ಮನಿ ಓಪನಿಂಗ್ ಒಳಗೆ ಮಮ್ಮಿಯವ್ರು ತಂದು ಕೊಟ್ಟಿದ್ರಿ ಸಾಡಿ. ಇದು ತವ್ರ ಮನಿಯವ್ರು ಕೊಡೋದಿರತ್ತಲ್ರಿ, ಅವಾಗ ಇದು ಕೊಟ್ಟಿದ್ದು. ಆಮೇಲೆ ನೆಕ್ಸ್ಟ್ ಇದು ಫಸ್ಟ್ ಪ್ರೆಗ್ನೆನ್ಸಿ ಇದೆ ರೀ. ಬಟ್ ಯಾವಾಗಂದ್ರೆ ಇದು 5ನೇ ತಿಂಗಳೊಳಗೆ ಒಂದು ಸಣ್ಣದು ಕುಬ್ಸ ಮಾಡ್ತಾರಲ್ರಿ, ಅವಾಗ ತೊಗೊಂಡಿದ್ದು. ಸೊ ಇದು ಅವಾಗ ತೊಗೊಂಡಿದ್ದು. ಆಮೇಲೆ ಇದು ಸಾಡಿ ಮನಿ ಓಪನಿಂಗ್, ನಮ್ದು ಮನಿ ಓಪನಿಂಗ್ದಾಗ ನಮ್ಮ ಮನೆಯವ್ರು ಕೊಡ್ಸಿದ್ರಿ. ಇದು ರೇಷ್ಮೆ ಸಾಡಿ. ಫುಲ್ ಯೆಲ್ಲೋ ಕಲರ್ ಮಿಕ್ಸ್ ಗೋಲ್ಡನ್ ಅದ ರೀ ಇದು. ಆಮೇಲೆ ನೆಕ್ಸ್ಟ್ ಇದು ಭಾಳ ಹಳೆ ಸಾಡಿ ರೀ. ಇದು ಯಾವಾಗಿಂದಂದ್ರೆ ಇದು ಮ್ಯಾರೇಜ್ ಆದಮೇಲೆ ಉಡಕ್ಕಿ ತುಂಬಿ ಕಳಿಸ್ತಾರಲ್ರಿ, ಅವಾಗಿಂದ ಇದು ಸಾಡಿ. ಇವೆಲ್ಲ ನನ್ನ ಸ್ಪೆಷಲ್ ಸ್ಯಾಡೀಸ್ ರೀ. ಆಮೇಲೆ ಇದು ನೆಕ್ಸ್ಟ್ ಇದು ಡಾರ್ಕ್ ಗ್ರೀನ್
ಆಮೇಲೆ ಇದು ಡಾರ್ಕ್ ಗ್ರೀನ್ ನೋಡ್ತಾ ಇರ್ಬೋದು ನೀವು. ಇದು ಡಾರ್ಕ್ ಗ್ರೀನ್. ಇದು ಯಾವಾಗಿಂದ ಅಂದ್ರೆ ರೀ ಮ್ಯಾರೇಜ್ ಒಳಗಿಂದ. ಇದು ಅದು ಸಣ್ಣ ಇಳೆ ದೊಡ್ಡ ಇಳೆ ಸಾಡಿ ಅಂತ ಇರತ್ತಲ್ರಿ, ಇದು ಸಣ್ಣ ಇಳೆ ಸಾಡಿ ರೀ ಇದು. ಆಮೇಲೆ ನೆಕ್ಸ್ಟ್ ಇದು ಸಾಡಿ ನಮ್ಮ ಮ್ಯಾರೇಜ್ ಆದಮೇಲೆ ನನ್ನ ಫಸ್ಟ್ ಬರ್ತಡೇಗೆ ನಮ್ಮ ಮನೆಯವ್ರು ಕೊಡಿಸಿದ್ದು ಸಾಡಿ. ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ ರೀ. ನಮ್ಮ ಮ್ಯಾರೇಜ್ ಆಗಿ ಆಲ್ಮೋಸ್ಟ್ 10 ಇಯರ್ಸ್ ಕಂಪ್ಲೀಟ್ ಆಗಕ್ಕೆ ಬಂತ್ರಿ. ಇದು ಅವಾಗಿನ ಸಾಡಿ ನಾನು ಯಾರಿಗೂ ಕೊಟ್ಟಿಲ್ಲ, ಹಳೇದಾದರೂ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಕೊಡಿಸಿದ್ದು ಫಸ್ಟ್ ಸಾಡಿ ಅಂಥೇಳಿ. ಆಮೇಲೆ ನೆಕ್ಸ್ಟ್ ಇದು ಲಾಸ್ಟ್ ಟೈಮ್ ದೀಪಾವಳಿಗೆ ತೊಗೊಂಡಿದ್ರಿ. ಈ ಕೆಲವೊಂದಿಷ್ಟು ಎಲ್ಲ ಆಲ್ಮೋಸ್ಟ್ ಹಬ್ಬದ್ದು ಸೀರೆಗಳೆಲ್ಲ ಒಳಗಡೆ ಮಡಿಚಿಟ್ಬಿಟ್ಟಿನಿ ರೀ. ಸೊ ಇವಾಗ ಕೆಲವೊಂದಿಷ್ಟು ಅಷ್ಟು ಹೊರಗಡೆ ತೊಗೊಂಡಿನಿ ರೀ. ಇದು ಲಾಸ್ಟ್ ಟೈಮ್ದು ದೀಪಾವಳಿದು. ಆಮೇಲೆ ನೆಕ್ಸ್ಟ್ ಇದು ನನ್ನ ಫ್ರೆಂಡ್ ಮನಿ ಓಪನಿಂಗ್ದಾಗ ಆಯಾರ್ ಮಾಡಿದ್ರಿ. ಇದು 2 ವರ್ಷದ ಹಿಂದೆ ಇಲ್ಲಿ ಅವರು ಇಲ್ಲೇ ನಮ್ಮ ಮನೆ ಮುಂದೆ ಇದ್ರಿ. ಅವರು ಇನ್ನೂ ಒಂದು ಸಾರಿನೂ ಹಾಕೊಂಡಿಲ್ಲ. ಬ್ಲೌಸ್ ಎಲ್ಲ ಈ ಥರ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಅವಳು ಮೊದಲೇ ಕೊಡೋವಾಗ ಹೇಳಿದ್ರಿ, ಇದು ಯಾರಿಗೂ ಕೊಡಕ್ಕೆ ಹೋಗ್ಬೇಡ, ನೀನು ಸ್ಟಿಚ್ ಮಾಡಿ ಹಾಕೋಬೇಕು ಅಂಥೇಳಿ. ಸೊ ಹಾಗಾಗಿ ನಾನು ಈ ಸೀರೆ ಯಾರಿಗೂ ಕೊಟ್ಟಿಲ್ಲರಿ, ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಇದನ್ನು ಹಾಕೋತೀನಿ. ಆಮೇಲೆ ಇದು ಇವಾಗ ಮೊನ್ನೆ ಲಾಸ್ಟ್ ಟೈಮ್ ದಸರಾ ಆಯ್ತಲ್ರಿ, ದಸರಾದಾಗ ತೊಗೊಂಡಿದ್ದು. ಆವಾಗ ಅವು ಎಲ್ಲ 9 ದಿನ ಕಲರ್, ಒಂದೊಂದು ದಿನ ಒಂದೊಂದು ಕಲರ್ ಹಾಕೊಳ್ಳೋದು ಸಾಡಿ ಇರತ್ತಲ್ರಿ. ಸೊ ಅವಾಗ ನನ್ನ ಹತ್ರ ಯೆಲ್ಲೋ ಕಲರ್ ಸಾಡಿ ಇದ್ದಿದ್ದಿಲ್ರಿ. ಈವ್ನಿಂಗ್ ಟೈಮ್ ಆರತಿ ಅದು ಮಾಡೋಕೆ ಅಲ್ಲಿ ಬನ್ನಿ ಗಿಡದ ಹತ್ರ ಹೋಗಿ ಆರತಿ ಅದು ಮಾಡೋಕೆ ಇರತ್ತಲ್ರಿ ಅವಾಗ. ಸೊ ಆ ಟೈಮ್ನಾಗೆ ನಾನಿದು ಸಾಡಿ ತೊಗೊಂಡಿದ್ದು. ಫುಲ್ ಸಿಂಪಲ್ ಆಗಿದ್ರೂ ಬೆಸ್ಟ್ ಅದ ರೀ. ಆಮೇಲೆ ಅದ್ರೊಳಗನೆ ಇದು ಬ್ಲೌಸ್ ಅಂತೂ ಫುಲ್ ಬೆಸ್ಟ್ ಬಂದದ. ಈ ಥರ ನೋಡ್ತಾ ಇರ್ಬೇಕು ನೀವು. ಈ ಥರ ಹಿಂಗೆ ಒಂಥರ ಕುಬ್ಸದ ಡಿಸೈನ್ ಬರ್ತಾವಲ್ರಿ, ಆ ಥರ ಅದ. ಫುಲ್ ಜಾಸ್ತಿ ಏನಿಲ್ರಿ. ಇದ್ರ ಪ್ರೈಸ್ 800 ರೂಪಾಯಿನೂ ಅಷ್ಟೇ ಐತ್ರಿ. ಇಲ್ಲೇ ನಮ್ಮ ಫ್ರೆಂಡ್ ಒಬ್ರು ಮನ್ಯಾಗ ಸಾಡಿ ಸೇಲ್ ಮಾಡ್ತಾರ್ರಿ. ಸೊ ಅವ್ರ ಹತ್ರ ಹೋಗಿ ಅರ್ಜೆಂಟ್ಗಂತ ತೊಗೊಂಡು ಬಂದಿದ್ದೆ. ಆಮೇಲೆ ಇವೆಲ್ಲ ಕೆಲವೊಂದಿಷ್ಟು ಹಬ್ಬದಾಗ ಅದು ತೊಗೊಂಡಿದ್ದು ರೀ. ವರಮಹಾಲಕ್ಷ್ಮಿ ಪೂಜೆಗೆ, ಆಮೇಲೆ ದೀಪಾವಳಿಗೆ ದೇವ್ರಿಗೆ ಉಡ್ಸಾಕದು, ಆಮೇಲೆ ಕೆಲವೊಂದಿಷ್ಟು ಊರಿಗೆ ಹೋಗೋವಾಗ ತೊಗೊಂಡಿದ್ದು. ಇದನ್ನು ದೀಪಾವಳಿಯಾಗ ತೊಗೊಂಡಿದ್ರಿ. ಆ ದೀಪಾವಳಿಗಂತೂ ಆಲ್ಮೋಸ್ಟ್ ಒಂದು 5-6 ಸೀರೆ ಆದರೂ ತೊಗೊಂಡಿರ್ತೀನಿ ರೀ ನಾನು. ಆವಾಗ ಇದನ್ನು ತೊಗೊಂಡಿದ್ದು. ಇದ್ರ ಜೊತೆಗೇನೆ ತೊಗೊಂಡಿದ್ದು. ಇದು ಕುಬ್ಸದ ಸೀರೆ ಅಂತ ಹೇಳ್ರಿ, ನಡಕ್ಕೆ ಫ್ಯಾಷನ್ ಭಾಳ ಬಂದಿತ್ತಿದ್ದು, ಎಲ್ಲರೂ ಹಾಕೊಳ್ಳೋದು. ಸೊ ಆ ಟೈಮ್ನಾಗ ನಾನು ಒಂದು ಈ ಥರ ಉಳ್ಳಾಗಡ್ಡಿ ಕಲರ್ ಇತ್ತಿದ್ದು ಪಿಂಕ್ ಭಾಳ ಇಷ್ಟಪಟ್ಟು ತೊಗೊಂಡಿದ್ದೆ. ಇದು ಆಲ್ಮೋಸ್ಟ್ ಒಂದು 2-3 ಸರಿ ಆದರೂ ಹಾಕ್ಕೊಂಡಿದ್ದೀನಿ ರೀ ಇದನ್ನು ಸಾಡಿ. ಆಮೇಲೆ ಇವು ಎಲ್ಲ ದೀಪಾವಳಿಯಾಗ ಲಕ್ಷ್ಮಿ ಗುಡ್ಸಾಕ, ಆಮೇಲೆ ದಸರಾದಾಗ ಅವಾಗದು ತೊಗೊಂಡಿದ್ದು ಅದಾವ್ರಿ. ಆಮೇಲೆ ಇದು ಕೂಡ ಹಂಗರಿ, ಇದನ್ನು ದಸರಾದಾಗ ತೊಗೊಂಡಿದ್ದ ಅನಿಸ್ತೈತ್ರಿ. ಆಮೇಲೆ ಇದು ನಂದು ಸ್ಪೆಷಲ್ ಸಾಡಿ ತೋರಿಸ್ತೀನಿ ತಡೀರಿ. ಇದು ನಂದು ಮ್ಯಾರೇಜ್ ಸಾಡಿ ರೀ. ಇದು ಫುಲ್ ಒಂಥರ ಅರಿಶಿನ ಕುಂಕುಮ ಕಲರ್ ಇದು ಇರತ್ತಲ್ರಿ ಮ್ಯಾಚಿಂಗ್, ಆ ಥರ ಫುಲ್ ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡಿದ್ದಂತ್ರಿ. ಯಾವಾಗೂ ಹೇಳ್ತಿರ್ತಾರೆ ಅವರು. ಇದು ಫುಲ್ ನನ್ನ ಮ್ಯಾರೇಜ್ ಸಾಡಿ. ಇದು ಒಂದೇ ಸರಿ ಆ ಮ್ಯಾರೇಜ್ದಾಗ ಅಷ್ಟು ಹಾಕ್ಕೊಂಡಿದ್ರಿ, ಮತ್ತಿನ್ನೂ ಯಾವಾಗೂ ಹಾಕ್ಕೊಂಡೇ ಇಲ್ಲ ನಾನು. ಈ ಥರ ಎಲ್ಲ ಫುಲ್ ಮಸ್ತ್ ಅದ ರೀ ಒಳಗಡೆ ಎಲ್ಲ.
ಇದು ಶರಗ್ ಅನ್ಸತ್ರಿ, ಇದು ಶರಗ. ಆಮೇಲೆ ನಂದು ಇನ್ನೊಂದು ಎಂಗೇಜ್ಮೆಂಟ್ದೊಂದು ಸಾಡಿ ಇತ್ತು, ಅದು ಸ್ವಲ್ಪ ಯಾಕೋ ಹಿಂಗೆ ಕುಂಕುಮ ಎಣ್ಣೆ ಎಲ್ಲ ಹತ್ತಿ ಸ್ವಲ್ಪ ಒಂಥರ ಹಾಳಾದಂಗೆ ಆಗೈತ್ರಿ. ಅದು ತೆಗೆದಿಟ್ಟಿನಿ, ಅದನ್ನು ಸ್ವಲ್ಪ ಡ್ರೈ ಕ್ಲೀನಿಂಗ್ ಮಾಡಕ್ಕೆ ಕೊಡ್ಬೇಕು. ಸೊ ನೋಡ್ರಿ, ಇವು ಇನ್ನೂ ಭಾಳ ಅದಾವ್ರಿ ಸ್ಪೆಷಲ್ ಸಾಡಿ ಅಂಥೇಳಿ. ಸೊ ಎಲ್ಲ ಇವಾಗ ಆಲ್ಮೋಸ್ಟ್ ಮಡಿಚಿಟ್ಬಿಟ್ಟಿನಿ. ಸೊ ಮತ್ತು ಇವಾಗ ಎಲ್ಲಿ ತೆಗಿಯೋದು ಬ್ಯಾಡ್ ಆಗೈತ್ರಿ. ನೋಡ್ರಿ, ಇಷ್ಟು ಸಾಡಿ ಎಲ್ಲ ತೋರಿಸಿದ್ನಲ್ಲ, ಇವು ಸ್ವಲ್ಪ ಸ್ಪೆಷಲ್ ಸಾಡೀಸ್ ರೀ. ಸೊ ಸ್ಪೆಷಲ್ ಅಂದ್ರೆ ಇನ್ನೂ ಅದಾವ್ರಿ ಭಾಳ ಸಾಡಿ, ಎಲ್ಲ ಮಡಿಚಿಟ್ಬಿಟ್ಟಿನಿ. ಸೊ ಲಾಸ್ಟ್ ಮಡ್ಸೋವಾಗ ವಿಚಾರ ಬಂತ್ರಿ ನನಗೆ, ಯಾಕೆ ನಾನು ಸಾಡಿ ಬಗ್ಗೆ ಸ್ವಲ್ಪ ಸಣ್ಣದು ವಿಡಿಯೋ ಮಾಡಿ ಹಾಕಬಾರ್ದು ಅಂತೇಳಿ. ಸೊ ಅದಕ್ಕೆ ಇವು ಹೊರಗಡೆ ಏನಿದ್ವಲ್ಲ ಇದ್ರ ಬಗ್ಗೆ ಅಷ್ಟೇ ಮಾಡಿ ಹಾಕಿನ್ರಿ. ಸೊ ಇದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಂಗೆ ನಂಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಿಮ್ದು ಸಪೋರ್ಟ್ ಭಾಳ ಬೇಕ್ರಿ. ಸೊ ನೆಕ್ಸ್ಟ್ ವಿಡಿಯೋ ಸಲುವಾಗಿ ಕಾಯ್ತಾ ಇರಿ ಅಂತ ಹೇಳ್ತೀನಿ ರೀ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್, ನಿಮ್ಗೇನು ಅನ್ನಿಸ್ತಿದ್ದಿ ಅದನ್ನು ಕಮೆಂಟ್ ಮಾಡಿರಿ. ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಂದೇನಾದರೂ ಮಾತಾಡೋದು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಬೇಕು, ಇನ್ನೂ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೋತೀನಿ. ಸೊ ಪ್ಲೀಸ್ ಅದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ ನೋಡಿರಿ. ಬಾಯ್, ಟೇಕ್ ಕೇರ್.